ಗ್ರಹಾನುಗ್ರಹದಿಂದ. ಮತ್ತೊಂದು ಅತ್ಯಂತ ಗಂಭೀರವಾದ ಪ್ರಶ್ನೆ ಅಂತಂದ್ರೆ, ಹಬ್ಬಗಳ ಆಚರಣೆಗೆ ಸೀಮಿತವಾಗೇನೆ ಆಚರಣೆಯನ್ನ ಬಲವಂತವಾಗಿ ಮಾಡಿಸೋ ಪ್ರಯತ್ನ ಅಥವಾ ಬೇರೆಯೊಬ್ಬರ ಆಚರಣೆಯನ್ನ ಅಥವಾ ಬೇರೆ ಸಂಸ್ಕೃತಿಯ ಆಚರಣೆಯನ್ನ ಬಲವಂತವಾಗಿ ನಿಲ್ಲಿಸೋ ಪ್ರಯತ್ನ, ಇದೆರಡೂ ಕೂಡ ಸಮಾಜದಲ್ಲಿ ಆಗ್ತಾ ಇದೆ ಗುರುಗಳೇ. ಅಂದ್ರೆ ಈಗ ಯಾರೋ ಕ್ರಿಸ್ಮಸ್ ಹಬ್ಬಕ್ಕೋಸ್ಕರ ಟ್ರೀ ಡೆಕೋರೇಟ್ ಮಾಡಿದ್ರೆ ಅದನ್ನ ಇನ್ನೊಂದು ಧರ್ಮದವರು ಹೋಗಿ ಅದನ್ನ ವ್ಯಾಂಡಲೈಸ್ ಮಾಡೋದು, ಅಥವಾ ಗಣಪತಿ ಕೂರಿಸೋ ಸಂದರ್ಭದಲ್ಲಿ ಇನ್ನೊಂದು ಧರ್ಮದವರು ಬಂದು ಕಲ್ಲು ಎಸೆಯೋದು. ಈ ಅಸಹಿಷ್ಣುತೆ, ಧರ್ಮ ಅನ್ನೋದು ಎಲ್ಲವನ್ನ ಕೂಡ ಸಹಿಸೋದನ್ನ ಕಲಿಸ್ಕೊಡುತ್ತೆ ಅನ್ನೋದಾದ್ರೆ, ಈ ಅಸಹಿಷ್ಣುತೆ ಅನ್ನೋದು ಎಲ್ಲಿಂದ ಬರ್ತಿದೆ ಅಂತ, ಅದರಲ್ಲೂ ಆಚರಣೆಗಳ ವಿಚಾರದಲ್ಲಿ. ಅದು ಧರ್ಮದಿಂದ ಅಂತೂ ಬರ್ತಾ ಇಲ್ಲ, ಅದು ಖಡಾಖಂಡಿತ. ಯಾಕಂದ್ರೆ ಧರ್ಮ ಅದನ್ನ ಹೇಳ್ತಾ ಇಲ್ಲ ಅಂತ. ಈಗ ಕೃಷ್ಣ ಒಂದು ತುಂಬಾ ಸುಂದರವಾದ ಮಾತನ್ನು ಹೇಳ್ತಾನೆ, ನಿಮ್ಗೆಲ್ಲ ಗೊತ್ತಿರೋಂಥದ್ದೇ ಅದು. ಸ್ವಧರ್ಮೇ ನಿಧನಂ ಶ್ರೇಯ ಅಂತ. ಅಂದ್ರೆ ಅವನವನ ತನದಲ್ಲಿರಲಿ ಅಂತ, ಅವನವನ ಆಚರಣೆಗಳನ್ನ ಮಾಡಲಿ ಅನ್ನೋ ಮಾತನ್ನು ಕೃಷ್ಣ ಹೇಳಿರುವಂಥದ್ದು ಅಂತ. ಮತ್ತೆ ನಮ್ಮಲ್ಲಿ ಬದಲಾವಣೆಯನ್ನು ತಿಳುವಳಿಕೆ ಮೂಲಕ ಮಾಡೋದನ್ನ ಹೇಳ್ಕೊಡ್ತಾರೆ ಹೊರತು ಬಲಾತ್ಕಾರದ ಮೂಲಕ ಮಾಡೋದನ್ನ ಹೇಳ್ಕೊಡಲ್ಲ ಅಂತ. ಉದಾಹರಣೆಗೆ ಗುರುಕುಲ ವಾಸ ಇದೆ. ಗುರುಕುಲ ವಾಸ ಯಾತಕ್ಕೋಸ್ಕರ ಇದೆ? ಈ ಗುರುಕುಲ ವಾಸಕ್ಕೆ ಇವತ್ತಿನ ಶಾಲೆಗೂ ಏನು ವ್ಯತ್ಯಾಸ ಅಂದ್ರೆ, ಗುರುಕುಲದಲ್ಲಿ ಒಬ್ಬ ಆದರ್ಶ ವ್ಯಕ್ತಿ ಇರಬೇಕು, ಅವನಿಗೆ ಗುರು ಅಂತ ಹೆಸರು. ಅವನು ಇಡೀ ದಿನ ಆದರ್ಶವಾಗಿರ್ಬೇಕು, ಇಡೀ ಜೀವನ ಆದರ್ಶವಾಗಿರ್ಬೇಕು. ಮಗು ನೋಡ್ತಾ ಕಲಿಬೇಕು ಅಂತ. ಆ ನೋಡ್ತಾ ಕಲಿಯೋ ಭಾಗ 75, ಹೇಳ್ಕೊಡೋದು 25. ಪಾಠ ಅನ್ನೋದು ಅಂದ್ರೆ ನೇರವಾಗಿ ಏನೋ ಹೇಳ್ಕೊಡೋದು ತಿಳಿಸ್ಕೊಡೋದು ತುಂಬಾ ಚಿಕ್ಕ ಭಾಗ ಅಂತ. ದೊಡ್ಡ ಭಾಗ ಏನಂದ್ರೆ ಅವನ ಜೀವನ ನೋಡ್ತಾ ಇರ್ತಾರಲ್ಲ, ಅವನ ಬದುಕು, ಅವನು ಹೇಗೆ ಹೇಳ್ತಾನೆ, ಹೇಗೆ ಮಲಗ್ತಾನೆ, ಏನು ಊಟ ಮಾಡ್ತಾನೆ, ಏನು ಮಾತಾಡ್ತಾನೆ, ಯಾವ ತರ ಯೋಚನೆ ಮಾಡ್ತಾನೆ, ಅವನು ಪ್ರಕೃತಿ ಬಗ್ಗೆ ಒಂದು ಭಾವ ಏನು, ಇನ್ನೊಬ್ಬರು ಸಹಜೀವಿಗಳ ಬಗ್ಗೆ ಒಂದು ಭಾವ ಏನು ನೋಡ್ತಾರಲ್ಲ ಅವರು, ಅದು ಬೀರೋ ಪ್ರಭಾವವನ್ನ ಬೇರೆ ಯಾವ ಶಾಲೆನೂ ಬೇರೆ ಯಾವ ಉಪಕ್ರಮ ಕೂಡ ಮಾಡೋಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಇದು ಏನಾಗ್ತಾ ಇತ್ತು ಅಂದ್ರೆ, ರಕ್ತಗತವಾಗಿ ಆಚರಣೆಗಳು ಬರ್ತಾ ಇತ್ತು, ತುಂಬಾ ಸಹಜವಾಗಿ ಬರ್ತಾ ಇತ್ತು. ಇದು ತುಂಬಾ ಸರಿಯಾದ ದಾರಿ. ಇದು ಬಲಾತ್ಕಾರಕ್ಕೆ ಏನು ಅರ್ಥ ಇಲ್ಲ. ನೋಡಿ, 2 ತರ ದಾರಿಗಳಿದೆ. ಈಗ ಒಬ್ಬರ ಹತ್ರ ಒಂದನ್ನು ಮಾಡಿಸ್ಬೇಕು ಅಂದ್ರೆ ಭೀತಿಯಿಂದನೂ ಮಾಡಿಸ್ಬೋದು, ಪ್ರೀತಿಯಿಂದನೂ ಮಾಡಿಸ್ಬೋದು. ಭೀತಿಯಿಂದ ಮಾಡಿದ್ರೆ ಅವನು ಕೇವಲ ಹೊರಗಡೆಯಿಂದ ಮಾಡ್ತಾ ಇರ್ತಾನೆ, ಒಳಗಡೆಯಿಂದ ಮಾಡಿರಲ್ಲ. ಒಳಗಡೆಯಿಂದ ಮಾಡಿದಕ್ಕೆ ಏನು ಜೀವ ಇಲ್ಲ, ಅವನು ಮಾಡಿಲ್ಲ ಅಂತಲೇ ಅರ್ಥ ಅದಕ್ಕೆ. ಯಾಕೆಂದ್ರೆ ಮನ ಬರೆಯದ ಪಾಪ ತಾನಿರೋದು. ನಮ್ಗೆ ಗೊತ್ತಿಲ್ಲದ ಪಾಪ ನಡೆದೋಗಿದೆ ಅಂದ್ರೆ ಪಾಪ ಅಲ್ಲ ಅಂತ ನಮ್ಮ ಸಂಸ್ಕೃತಿ ಹೇಳುತ್ತೆ. ಪುಣ್ಯ ಕೂಡ ಹಾಗೆ ಅಂತ. ಪೂಜೆ ಮಾಡ್ತಾ ಇದೀವಿ, ನಮ್ಗೆ ಗೊತ್ತೇ ಇಲ್ಲ, ನಾವು ಏನೋ ಬೇರೆ ಏನೋ ನೋಡ್ಕೊಂಡು ಕೇಳ್ಕೊಂಡು ಮಾಡ್ತಾ ಇದೀವಿ, ಮಾಡ್ತಾ ಇದೀವಿ ಅಂದ್ರೆ ಅದು ಪೂಜೆ ಮಾಡಿದಾಗೆ ಆಗಿಲ್ಲ ಅದು ಅಂತ. ಹಾಗಾಗಿ ಮನವರಿಯದ ಪಾಪ ತಾನಿರೋದು. ಆ ತರದ ಆಚರಣೆ ಬದಲಾವಣೆಗಳಿಗೆ ಅರ್ಥನೇ ಇಲ್ಲ ಅಂತ. ಭೀತಿಯಿಂದ ಬರೋದಲ್ಲ, ಪ್ರೀತಿಯಿಂದ ಬರಬೇಕು, ತಿಳುವಳಿಕೆಯಿಂದ ಬರಬೇಕು, ಬಂದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಕ್ರಿಸ್ಮಸ್ ವೃಕ್ಷಕ್ಕೆ ಅದನ್ನು ಭಂಗ ಮಾಡೋದು ಕೂಡ ಸರಿಯಲ್ಲ. ಗಣಪತಿ ಹಬ್ಬಕ್ಕೆ ಗಣಪತಿ ಕಲಿಸಿದ್ದು, ಉತ್ಸವಕ್ಕೆ ಕಲಿಸಿದ್ದು ಕೂಡ ಸರಿಯಲ್ಲ ಅಂತ. ಆ ಥರದ ಬದಲಾವಣೆಗಳು ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಹೇಳಿಲ್ಲ ಅಂತ. ಅಂತಃ ಪರಿವರ್ತನೆ ಬರಬೇಕು. ನಾನೆಲ್ಲೋ ಓದಿದ್ದು ಗುರುಗಳೇ, ಅಂದ್ರೆ ಭಾರತ ಅನ್ನೋ ದೇಶದ ಉಸಿರಿರೋದೇನೆ ಇಲ್ಲಿನ ಧರ್ಮ ಹಾಗೆ ಧಾರ್ಮಿಕ ಆಚರಣೆಗಳ ಮೇಲೆ. ಹೀಗಾಗಿ ಭಾರತವನ್ನ ನೀವು ವ್ಯಾಂಡಲೈಸ್ ಮಾಡಬೇಕು ಅಂದ್ರೆ, ಭಾರತವನ್ನ ನೀವು ಬಲಹೀನ ಮಾಡಬೇಕು ಅಂದ್ರೆ ಇಲ್ಲಿನ ಆಚರಣೆ ಹಾಗೆ ಧಾರ್ಮಿಕ ಶ್ರದ್ಧೆಯನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಅದರ ಒಂದು ಸ್ವರೂಪವನ್ನ ನಾವು ನಮ್ಮ ಶ್ರದ್ಧಾ ಕೇಂದ್ರಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಅದನ್ನ ಫಿಸಿಕಲಿ ಹೊಡೆದಾಕಿದ್ರ ಸ್ವರೂಪದಲ್ಲಿ ನೋಡಿದ್ವಿ. ಅದ್ರ ಮುಂದುವರೆದ ಭಾಗನೇ ನಮ್ಮ ಹಬ್ಬ ಆಚರಣೆಗಳನ್ನ ಟಾರ್ಗೆಟ್ ಮಾಡಿದ್ದ ಅಂತ ಹೇಳಿ. ಯಾಕಂದ್ರೆ ಹಬ್ಬಗಳು ಕೇವಲ ಆಚರಣೆಯಲ್ಲ, ನಮ್ಮ ಸಂಸ್ಕೃತಿಯನ್ನ ಮುಂದಿನ ತಲೆಮಾರಿಗೆ, ಮುಂದಿನ ವರ್ಷಕ್ಕೆ, ಇನ್ಫ್ಯಾಕ್ಟ್ ಹತ್ರದಲ್ಲಿ ಹೇಳೋದಾದ್ರೆ ಅದನ್ನ ವರ್ಗಾಯಿಸುವ ಒಂದು ವೇದಿಕೆಗಳು. ಇದನ್ನ ಟಾರ್ಗೆಟ್ ಮಾಡಿ ಹಬ್ಬಗಳ ಆಚರಣೆಯೇ ಇಲ್ಲ ಅಂತಾದ್ರೆ ಭಾರತದ ಸಂಸ್ಕೃತಿಯ ಮೂಲಕ್ಕೇನೆ ಧಕ್ಕೆ ಕೊಟ್ಟಾಗತ್ತೆ ಅನ್ನೋದು ಓದಿದ್ದು. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ನಾವೊಂದು ಉದಾಹರಣೆ ಕೇಳಿದ್ದೆ ನೆನಪಾಗ್ತಾ ಇದೆ ನಮ್ಗೆ. ಒಂದು ಕಪ್ಪೆನ ಮೊಘಲರ ಕುಲದಾರ ಹೆಕ್ಕೊಳ್ತಾರೆ ಮತ್ತು ಬ್ರಿಟಿಷರ ಕುಲದಾರ ಹೆಕ್ಕೊಳ್ತಾರೆ. ನೀವೆಲ್ಲರೂ ನಿಮ್ಗೆ ಗೊತ್ತೇ ಇರುತ್ತೆ. ಇದು ಪಾತ್ರೆ ಇದೆ, ನೀರಿದೆ, ಚೂರು ಬೆಂಕಿ ಇದೆ. ಒಂದು ಕಪ್ಪೆ ಕೊಲ್ಲೋದಾದ್ರೆ ಮೊಘಲರು ಹೇಗೆ ಅಂದ್ರೆ ಪಾತ್ರೆಯಲ್ಲಿ ನೀರನ್ನು ಚೆನ್ನಾಗಿ ಕುದಿಸಿ ಕಪ್ಪೆನ ಹಾಕ್ತಾರೆ. ಅದಕ್ಕೆ ಒಂದು ಸಾಧ್ಯತೆ ಇದೆ, ಕಪ್ಪೆ ಏನಾದ್ರು ಹಾರಿ ಬದುಕಲೂಬಹುದು, ಒಂದ್ ವೇಳೆ ಸಾಧ್ಯತೆ ಇದೆ. ಆದ್ರೆ ಬ್ರಿಟಿಷರು ಏನ್ ಮಾಡ್ತಾರೆ ಅಂದ್ರೆ ಅವ್ರು ಹಾಗೆ ಮಾಡೋದೇ ಇಲ್ಲ. ತಣ್ಣೀರಿಗೆ ಕಪ್ಪೆ ಹಾಕ್ತಾರೆ ಅಷ್ಟೇ, ಆರಾಮಾಗಿರುತ್ತೆ ಕಪ್ಪೆ ತಣ್ಣೀರಿನೊಳಗಡೆ. ಕೆಳಗಡೆ ಒಂದು ಮೋಂಬತ್ತಿ ಹಚ್ಚುತ್ತಾರೆ, ಕೆಳಗಡೆ ಬಂದವರು. ಅದ್ಯಾಕೆ ಹಚ್ತಾರೆ ಅಂದ್ರೆ ಒಳಗಿರೋ ಆಮ್ಲಜನಕ ಎಲ್ಲ ಹೋಗ್ತಾ ಬಂದ್ರೆ ಕಪ್ಪೆಗೆ ಪ್ರಜ್ಞೆ ತಪ್ಪತ್ತೆ. ಆಮೇಲೆ ನೀರು ಬಿಸಿ ಆಗ್ತಾ ಬಂದ್ರೆ ಸತ್ತಿದ್ದು ಗೊತ್ತಾಗಲ್ಲ ಅದಕ್ಕೆ, ಕಪ್ಪೆಗೆ ಹಾಗೆ ಸತ್ತೋಗುತ್ತೆ ಅಂತ. ಮೊಘಲರು ಮಾಡಿದ್ದದು ನೀವು ಹೇಳಿದ್ರಲ್ಲ, ಈಗ ದೇವಸ್ಥಾನಗಳನ್ನು ಮುರಿ ಅಥವಾ ಮಠಗಳನ್ನು ಧ್ವಂಸ ಮಾಡು, ಮತ್ತೆ ಇಂಥ ವ್ಯಕ್ತಿತ್ವಗಳನ್ನ, ಯಾರು ಗುರುಗಳು, ಸನ್ಯಾಸಿಗಳು ಹೋಗಿ ಅವ್ರನ್ನ ಕೊಲ್ಲು, ಈ ತರಹ ಮಾಡ್ತಾ ಬಂದ್ರು ಮೊಘಲರು ಅಂತ. ಆದ್ರೆ ಯಾರು ಉಳ್ಕೊಂಡ್ರು ಅವ್ರು ಗಟ್ಟಿ ಉಳ್ಕೊಂಡ್ರು, ಅವ್ರಿಗೆ ತುಂಬಾ ಶ್ರದ್ಧೆ ಇತ್ತು ಅಂತ.
ಆದರೆ ಬ್ರಿಟಿಷರು ಆ ಥರ ಮಾಡಲಿಲ್ಲ. ಬ್ರಿಟಿಷರು ಈ ಕಪ್ಪೆನ ತಣ್ಣೀರಿಗೆ ಹಾಕಿ ಕೆಳಗಡೆ ಮೊಂಬತ್ತಿ ಇಡ್ತಾರೆ ಮಾಡಿಬಿಟ್ರು. ಅವರು ನೇರವಾಗಿ ಏನು ಹೇಳಲೇ ಇಲ್ಲ. ಅವರು ಇಲ್ಲೆಲ್ಲ ಗುರುಕುಲಗಳು, ಇಡೀ ಭಾರತದಾದ್ಯಂತ ಲಕ್ಷಾಂತರ ಗುರುಕುಲಗಳಿದ್ವು, ಹಳ್ಳಿಗಳಲ್ಲಿ ಗುರುಕುಲಗಳಿದ್ವು, ನಾಶ ಮಾಡಿದ್ರು. ಅದಕ್ಕೆ ಜಮೀನುಗಳಿದ್ವು, ಆ ಜಮೀನುಗಳನ್ನು ತಪ್ಪಿಸಿದ್ರು. ಅದಕ್ಕೆ ಹಣ ಬರ್ತಾ ಇತ್ತು, ಹಣ ಬರೋದು ನಿಲ್ಲಿಸಿದ್ರು. ಇದೆಲ್ಲ ಮಾಡಿ ಆ ಗುರುಕುಲಗಳನ್ನು ಯಾವಾಗ ಅವರು ಧ್ವಂಸ ಮಾಡಿದ್ರೋ, ಇಲ್ಲ ಅಂತ ಮಾಡಿದ್ರೋ, ಜ್ಞಾನ ಪ್ರಸಾರದ ಕಾರ್ಯ ನಿಂತೋಯ್ತು. ಸಂಸ್ಕೃತಿಯ ಬಗ್ಗೆ ಶ್ರದ್ಧೆ, ಅಭಿಮಾನ, ತಿಳುವಳಿಕೆ ಕಡಿಮೆ ಆಯಿತು. ಈ ಆಚರಣೆಗಳೆಲ್ಲ ಮೊದಲು ತಿಳುವಳಿಕೆ ಮೂಲಕ ಇದ್ದಿದ್ದು ಅಂತ, ತಿಳಿದು ಆಚರಿಸ್ತಾ ಇದ್ರು ಅಂತ. ಆ ತಿಳುವಳಿಕೆಯನ್ನು ಗುರುಕುಲಗಳು ಕೊಡ್ತಾ ಇದ್ವು. ಆ ಗುರುಕುಲಗಳನ್ನು ಹಾಳು ಮಾಡಿ ಜ್ಞಾನವನ್ನು ಮೊದಲು ನಷ್ಟ ಮಾಡಿದ್ರು, ಅಭಿಮಾನವನ್ನು ಮೊದಲು ನಷ್ಟ ಮಾಡಿದ್ರು. ಅದರ ಪರಿಣಾಮವಾಗಿ ನಾವು ಅದನ್ನು ಮಾಡ್ತೀವಿ ಏನೀಗ, ಇದನ್ನು ಮಾಡ್ತೀವಿ ಏನೀಗ, ಕುಡಿತೀವಿ ಏನೀಗ, ತಿಂತೀವಿ ಏನೀಗ, ಇನ್ನೊಬ್ಬರಿಗೆ ಹಿಂಸೆ ಮಾಡ್ತೀವಿ ಏನೀಗ ಅನ್ನೋ ತರ ಹೋಯ್ತು. ಆದ್ರೆ ತಿಳುವಳಿಕೆ ಇರೋ ಕಾಲ ಹೇಗಿತ್ತು ಅಂದ್ರೆ, ಈ ರಾಮನಿಗೆ ವಾಲಿ ಕೇಳೋ ಪ್ರಶ್ನೆ, ನೀನು ಮರದಲ್ಲಿ ನಿಂತು ಬಾಣ ಬಿಟ್ಟಿಯಲ್ಲ, ನಾಳೆ ಜನರ ಮುಂದೆ ಹೋಗಿ ಏನ್ ಹೇಳ್ತೀಯ ಅಂತ. ಕಿಂಬಕ್ಷಿಸಿ ಸತಾಂ ಮಧ್ಯೆ ಅಂತ. ನಾಳೆ 4 ಜನ ಸೇರಿದಾಗ ಏನು ಉತ್ತರ ಕೊಡ್ತೀವಿ, ಏನ್ ಹೇಳ್ತೀಯ ಅಂತ. ಅವತ್ತು ದೊಡ್ಡ ವಿಷಯ ಆಗಿತ್ತದು ಅಂತ. 4 ಜನರ ಮಧ್ಯೆ ಹೋಗಿ ಏನ್ ಹೇಳೋದು, ಏನ್ ಉತ್ತರ ಕೊಡೋದು ಅಂತ. ಇವತ್ತು ವಿಷಯನೇ ಅಲ್ಲ, ಅದು ವಿಷಯನೇ ಅಲ್ಲ ಅಂತ. ಯಾಕೆಂದ್ರೆ ಆ ಮರ್ಯಾದೆ ಮಟ್ಟನ ಇಳಿಸ್ತಾ ಬಂದಿರೋದು ಕಾರಣ ಅದಕ್ಕೆ. ಅಂದ್ರೆ ತಿಳುವಳಿಕೆ ಹೋಗಿರೋದು ತುಂಬಾ ಮುಖ್ಯವಾಗಿರೋ ಕಾರಣ. ತಿಳುವಳಿಕೆಯನ್ನ ಬ್ರಿಟಿಷರು ಉದ್ದೇಶಪೂರ್ವಕ ಹಾಳು ಮಾಡಿದ್ರು. ತಿಳುವಳಿಕೆ ಮತ್ತು ತಿಳುವಳಿಕೆ ಮೂಲಕ ಇದ್ದಂತ ಅಭಿಮಾನವನ್ನ ಇವತ್ತಿಗೂ ಮುಂದುವರಿತಾ ಇದೆ. ಆ ಪ್ರಯತ್ನ ಇವತ್ತಿಗೂ ಕೂಡ ಮುಂದುವರಿತಾ ಇದೆ. ಒಂದು ನಮ್ಮ ಆಲೋಚನೆ, ಇನ್ನೊಂದು ಆಹಾರ, ಇನ್ನೊಂದು ಆಚರಣೆ. ಆಲೋಚನೆ ಹಾಗೆ ಆಚರಣೆ ಬಗ್ಗೆ ಮಾತನಾಡಿದ್ವಿ, ಆಹಾರ ಪದ್ಧತಿ ಬಗ್ಗೆ ಕೂಡ. ಗುರುಗಳೇ, ನೇರವಾಗಿ ಕೇಳ್ಬಿಡ್ತೀನಿ, ಕೆಲವರು ಅಂದ್ರೆ ಗೋವನ್ನ ಮಾತೆಯಾಗಿ ಪೂಜಿಸುವ ನೆಲದಲ್ಲಿ ನನ್ನ ಆಹಾರ ಅದು, ನಾನು ತಿನ್ನಬೇಡ ಅಂತ ಹೇಳಲಿಕ್ಕೆ ನೀನ್ ಯಾರು ಅಂತ ಪ್ರಶ್ನೆ ಮಾಡ್ತಾರೆ. ಈ ಗೋವನ್ನ ಆಹಾರವಾಗಿ ಭಕ್ಷಣೆ ಮಾಡೋದು ಕೂಡ ನಮ್ಮ ನೆಲದ ಸಂಸ್ಕೃತಿ ಅಲ್ಲ. ಅಂದ್ರೆ ನಮ್ಮ ಆಹಾರದ ಮೇಲೆ ಆಗ್ತಿರುವ ಆಕ್ರಮಣಗಳು ಕೂಡ ಎಷ್ಟು ಮಾರಕ ಅಂತ ನಮ್ಮ ನೆಲದ ಸಂಸ್ಕೃತಿಯನ್ನ ನಾಶ ಮಾಡೋ ನಿಟ್ಟಿನಲ್ಲಿ. ಅದು ನಿಜ. ಅದು ಅಂದ್ರೆ ನಾವು ಸುಮ್ಮನೆ ನಮ್ಮ ಆಹಾರ ಅಂತಂದ್ರೆ ಅದನ್ನು ಸೃಷ್ಟಿ ಒಪ್ಪತ್ತ ಅಂತ, ಅದನ್ನು ವಿಜ್ಞಾನ ಒಪ್ಪತ್ತ ಅಂತ. ಈಗ ಗೋವನ್ನು ತಿನ್ನೋ ಪ್ರಾಣಿಗಳಿದ್ದಾವೆ. ಉದಾಹರಣೆಗೆ ಹುಲಿ ಇದೆ. ಹುಲಿ ಗೋವನ್ನು ತಿನ್ನುತ್ತೆ. ಅದನ್ನ ಶಾಸ್ತ್ರ ತಪ್ಪು ಅಂತ ಹೇಳಿಲ್ಲ, ಸಂಸ್ಕೃತಿನೂ ತಪ್ಪು ಅಂತ ಹೇಳಿಲ್ಲ. ಯಾಕೆಂದ್ರೆ ಹುಲಿಗೆ ಕೋರೆ ಹಲ್ಲುಗಳಿದೆ, ನಮ್ಗಿದ್ಯಾ ಆ ತರ? ಅದ್ರ ಉಗುರುಗಳು ಹೇಗಿದೆ ಹುಲಿದು, ಆ ತರ ಇದೆಯಾ ನಮ್ಗೆ? ಮಾಂಸಾಹಾರಿ ಪ್ರಾಣಿಗಳು ನಾಲಿಗೆ ಮೂಲಕ ನೀರು ಕುಡಿತವೆ ಮೊದಲು, ಅವು ಬಾಯಿಂದ ನೀರು ಕುಡಿಯಲ್ಲ. ಈಗ ಗೋವನ್ನು ತಿನ್ನಂತ ಪ್ರಾಣಿಗಳು ಯಾವುವು ಅಂದ್ರೆ ನಾಲಿಗೆಯಿಂದ ನೀರು ಕುಡಿತಕ್ಕಂಥವು ಅಂತ. ಬಾಯಿಂದ ನೀರು ಕುಡಿತಕ್ಕಂಥ ಪ್ರಾಣಿಗಳು ಯಾವುದು? ಅವು ಹುಲ್ಲನ್ನು ತಿಂತವೆ ಅಥವಾ ಹಣ್ಣನ್ನು ತಿಂತವೆ, ಅಂತದನ್ನು ತಿಂತವೆ ಅಂತ. ನಮ್ಮ ದೇಹ ರಚನೆ ಒಪ್ಪತ್ತ ಅದನ್ನ ಅಂತ. ಈಗ ನಾವು ಸುಮ್ಮನೆ ಉದ್ಘೋಷ ಮಾಡಿಬಿಟ್ರೆ ಸತ್ಯ ಅಂತ ಆಗಲ್ಲ ಅಂತ. ಅನಾಟಮಿ ಅಥವಾ ಸೈನ್ಸ್ ಒಪ್ಪಬೇಕಲ್ವಾ ಅದನ್ನ ಅಂತ? ಒಪ್ಪಲ್ಲ ಅದನ್ನ ಅಂತ. ತುಂಬಾ ಸ್ಪಷ್ಟವಾಗಿ ಹೇಳ್ಬೇಕು ಅಂದ್ರೆ ಒಪ್ಪಲ್ಲ ಅಂತ. ಅದರಲ್ಲೂ ಆ ಗೋವನ್ನು ಕೊಲ್ಲಬೇಕಾದ್ರೆ ಅದನ್ನೇನು ಚಿತ್ರಹಿಂಸೆಗೆ ಒಳಪಡಿಸ್ತಾರೋ ಅವಾಗ ಯಾವ ಹಾರ್ಮೋನ್ಗಳು ಉತ್ಪತ್ತಿ ಆಗುತ್ತೋ ಅದರಲ್ಲಿ, ಆ ಚಿತ್ರಹಿಂಸೆ ಸಮಯದಲ್ಲಿ ಹಾಗೆ ಬರೋ ಮಾಂಸ ತಿಂದ್ರೆ ಅವನು ಉದ್ಧಾರ ಆಗೋ ಯಾವ ಸಾಧ್ಯತೆ ಕೂಡ ಇಲ್ಲ ಅಂತ. ಅವನೊಳಗೆ ಅಂತ ಪಾಶವಿ ಭಾವಗಳೇ ಬರ್ತವೆ, ಅವನೊಳಗೆ ದುಃಖನ ತುಂಬತ್ತೆ. ಅವನ ಮನಸ್ಸು ಆ ಭಾವಕ್ಕೆ ಹೋಗ್ಬೇಕು ಹೊರತು ಬೇರೆ ಭಾವಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ನನ್ನ ಆಹಾರ ಅಂತಂದು ಮಾತ್ರಕ್ಕೆ ನಾಳೆ ಒಂದ್ ದಿವಸ ನಿನ್ ಮಗು ನನ್ನ ಆಹಾರ ಅಂದ್ರೆ ಏನ್ ಮಾಡೋದು? ಹೀಗೆ ಮುಂದುವರೆದ್ರೆ ಇದು. ಈಗ ಮನುಷ್ಯನ ಆಹಾರ ನನ್ನ ಆಹಾರ, ನಾ ತಿಂತೀನಿ, ಏನ್ ತಪ್ಪು ಅಂದ್ರೆ ಏನ್ ಮಾಡೋದು? ಇದಕ್ಕೆ ಮುಕ್ತಾಯ ಅಂತಿಲ್ಲ ಅಲ್ವಾ ಅಂತ. ಹಾಗಾಗಿ ನೀನ್ ಹೇಳಿದ್ದನ್ನ ಸೃಷ್ಟಿ ಒಪ್ಪತ್ತ, ವಿಜ್ಞಾನ ಒಪ್ಪತ್ತ, ನಿನ್ ದೇಹ ಒಪ್ಪತ್ತ, ಆರೋಗ್ಯ ಶಾಸ್ತ್ರ ಒಪ್ಪತ್ತ, ಯಾವ್ದಾದ್ರು ಆರೋಗ್ಯ ಶಾಸ್ತ್ರ, ಬರೀ ಆಯುರ್ವೇದನ ಆಗ್ಬೇಕು ಅಂತ ನಾವು ಹೇಳ್ತಾ ಇಲ್ಲ. ಜಗತ್ತಿನ ಯಾವುದೇ ಆರೋಗ್ಯ ಶಾಸ್ತ್ರ ಅದನ್ನ ಆ ಒಳ್ಳೆ ಆಹಾರ ಅಂತ ಒಪ್ಪಿದ್ರೆ ನಾವು ಅದನ್ನ ಹೇಳ್ಬೋದು ಅಂತ. ಪೂಜ್ಯ ಗುರುಗಳಿಗೆ ತಮ್ಮ ಪಾದಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮ ಗುರುಗಳೇ. ಯಾಕೆಂದ್ರೆ ಭಯ ಆಗ್ತಾ ಇದೆ. ಯಾಕೆಂದ್ರೆ ಎಷ್ಟೋ ವರ್ಷಗಳ ಸುಕೃತ ನಿಮ್ಮ ಜೊತೆ ಮಾತಾಡ್ತಿರೋ ಬಗ್ಗೆ. ಇವತ್ತಿನ ದಿನ ನ್ಯೂ ಇಯರ್ನ ನಾವು ಸಂಭ್ರಮಿಸ್ತಾ ಹಾಗೆ ಯುಗಾದಿನ ಸಂಭ್ರಮಿಸ್ತಾ ಇಲ್ಲ, ಎಲ್ಲೋ ನಶಿಸ್ ಹೋಗ್ತಾ ಇದೆ ಎಂಬ ಕಳವಳ ನಮಗೆ ಕಾಡ್ತಾ ಇದೆ. ನಮ್ಮ ಆಚರಣೆಗಳು ನಶಿಸ್ ಹೋಗ್ತಿದೆ ಅನ್ನೋ ಕಳವಳ. ಅಂದ್ರೆ ನ್ಯೂ ಇಯರ್ ನ ಎಷ್ಟು ಸಂಭ್ರಮದಿಂದ ಆಚರಿಸ್ತೀವೋ ಯುಗಾದಿಯನ್ನ ನಾವುಗಳು ಅಷ್ಟು ಸಂಭ್ರಮದಿಂದ ಆಚರಿಸ್ತಿಲ್ಲ ಅಂತ. ಹೌದು, ಯುಗಾದಿನ ಆ ತರ ಆಚರಣೆ ಮಾಡ್ತಾನೆ ಇಲ್ಲ ನಾವು. ಈ ತರ ಆಚರಣೆ ಮಾಡೋದು ಬೇಡಪ್ಪ ಯುಗಾದಿನ, ಖಂಡಿತ. ಮತ್ತೆ ಇವ್ರು ಅಲ್ಲಿ ಬಂದ್ಬಿಟ್ರೆ ಅದು ಕೆಟ್ಟೋಗುತ್ತೆ, ಅದು ನಡೀತಿರೋದು ಕೂಡ ಕೆಟ್ಟೋಗುತ್ತೆ. ಬೇವು ಬೆಳೆದಂಗೆ ಶುರು ಆಗಬೇಕಾಗಿತ್ತು ಅದು. ಹಾಗಾಗಿ ಇಲ್ಲಿ ಎರಡು ದುರಂತ ಇದೆ ಇಲ್ಲಿ. ಒಂದು ಮಾಡಬೇಕಾಗಿದ್ದನ್ನು ಮಾಡದೇ ಇರೋದು ಒಂದು ದುರಂತ, ಹಬ್ಬ ಹರಿದಿನಗಳನ್ನು ಹೇಗೆ ಆಚರಣೆ ಮಾಡಬೇಕು ಹಾಗೆ ಆಚರಣೆ ಮಾಡದೇ ಇರುವಂತದ್ದು ಒಂದು ದುರಂತ. ಇನ್ನೊಂದು ಮಾಡಬಾರದನ್ನು ಮಾಡ್ತಿರೋದು ಅಂತ, ಅದು ಮತ್ತೊಂದು ದುರಂತ ಅಂತ, ದೊಡ್ಡ ದುರಂತ ಅಂತ. ಈಗ ಹಬ್ಬ ಹರಿದಿನಗಳ ಆಚರಣೆಗೆ ಪೊಲೀಸರು ಬೇಕಾಗ್ತಾರೆ, ದೊಡ್ಡ ಪೊಲೀಸ್ ಪಡೆ ಬೇಕಾಗುತ್ತೆ,
ಅವತ್ತು ಮಾನ ಮರ್ಯಾದೆ ಪ್ರಶ್ನೆ ಬರುತ್ತೆ ನಮ್ಮ ತಾಯಂದ್ರಿಗೆ, ಅಕ್ಕ ತಂಗಿಯರಿಗೆ ಅಂತಂದ್ರೆ ಅದಕ್ಕೇನರ್ಥ ಅದಕ್ಕೆ ಅಂತ, ಎಂತ ದೊಡ್ಡ ವಿಕೃತಿ ಅದು ಅಂತ. ಪ್ರಧಾನಮಂತ್ರಿ ಬರ್ಬೇಕಾದ್ರೆ ಏನ್ ಪೊಲೀಸರು ಬೇಕು ಅಂತ ಪೊಲೀಸರು, ಅದಕ್ಕಿಂತ ಜಾಸ್ತಿ ಪೊಲೀಸರು ಬೇಕಾಗ್ತಾರೆ ನವವರ್ಷದ ಆಚರಣೆಗೆ ಅಂದ್ರೆ ಅದೇ ಸಾಕ್ಷಿ ಅಂತ ಯಾವ ಕಡೆ ಹೋಗ್ತಾ ಇದೆ ಅಂತ. ಎರಡೂ ಸಮಸ್ಯೆ ಅಂತ ನಾವು ಹೇಳೋದು ಅಂತ. ನಮ್ಮ ಆಚರಣೆ ನಶಿಸಿ ಹೋಗ್ತಿರೋದು ಒಂದು ಸಮಸ್ಯೆ, ಇನ್ನೊಂದು ಈ ವಿಕೃತ ಆಚರಣೆಗಳು ಬರ್ತಾ ಇರುವಂತದ್ದು, ತುಂಬಾ ಕೆಟ್ಟ ಆಚರಣೆಗಳು ಬರ್ತಾ ಇರುವಂತದ್ದು ಮತ್ತೊಂದು ಸಮಸ್ಯೆ ಅಂತ. ಹಾಗೆ ಇದ್ರ ವಿರುದ್ಧ ಒಂದು ಹೋರಾಟ ಸಾರಲೇಬೇಕಾಗುತ್ತೆ.